ತಾವರೆಕೆರೆ ಶ್ರೀಮಠದಲ್ಲಿ ಗುರು ಪೂರ್ಣಿಮಾ ಹಾಗೂ ಪರಮ ಪೂಜ್ಯ ಶ್ರೀ ಶಿವಯೋಗಿ ಸಿದ್ದಾರೂಢ ಮಹಾಸ್ವಾಮಿಗಳ 50ನೇ ಜನ್ಮ ದಿನೋತ್ಸವದ ಅಂಗವಾಗಿ ವೈಭವದ ಮಹಾದಾಸೋಹ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು. ಶ್ರೀಗಳ 50ನೇ ಹುಟ್ಟುಹಬ್ಬದ ಸವಿನೆನಪಿನಲ್ಲಿ ಗುರು ವಂದನೆ, ಪಾದ ಪೂಜೆ ಹಾಗೂ ಶ್ರೀಗಳಿಗೆ ವಿಶೇಷ ತುಲಾಭಾರ ಸೇವೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಮಹಾಂತಲಿಂಗ ಮಹಾಸ್ವಾಮಿಗಳು, ಮಹಾಂತೇಶ್ವರ ಸಂಸ್ಥಾನ ಹಿರೇಮಠ ಆಳಂದ್ ಹಾಗೂ ಅಧ್ಯಕ್ಷರು ಶಟಸ್ಥಲ ಬ್ರಹ್ಮ ರೇವಣಸಿದ್ದ ಶಿವಾಚಾರ್ಯರು, ರೇವಣಸಿದ್ದೇಶ್ವರ ಮಠ ರಟಕಲ್. ಈ ಶುಭ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಶಿಕ್ಷಕರಿಗೆ ವಿಶೇಷ ಸನ್ಮಾನ ನೀಡಿ ಗೌರವಿಸಲಾಯಿತು. ಈ ಶುಭ ಸಂದರ್ಭದಲ್ಲಿ ಸಂತೋಷ್ ರಾಂಪುರ್, ರಾಮಯ್ಯ ಬಚ್ಚಂತಿ, ಸುಭಾಷ್ ಮಲ್ಲಾಪುರೆ, ಹೈಕೋರ್ಟ್ ವಕೀಲರು, ಬಸವರಾಜ್ ಮಠ್, ಶಂಭುಲಿಂಗಯ್ಯ ಮಠಪತಿ ಸೇರಿದಂತೆ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಅಪಾರ ಭಕ್ತಾದಿಗಳು ಪಾಲ್ಗೊಂಡು ಶ್ರೀಗಳ ಕೃಪಾಶೀರ್ವಾದ ಪಡೆದರು. ಈ ಭಾಗದೊಳಗ ಅವರ ಹೆಸರುವಾಸಿಯಾಗಿರ್ತಕ್ಕಂಥ ಪರಮ ಪೂಜ್ಯರು ಇಲ್ಲಿ ಇಷ್ಟೆಲ್ಲ ಜನ ನೆರೆದಾರಂತಂದ್ರೆ ಅವರ ಧೀಶಕ್ತಿ ಅಂತಕ್ಕಂಥದ್ದು ನಿಮ್ಮನ್ನು ಆಳ್ಕೊಂಡು ಬಂದದ್ದು ಅಂತಕ್ಕಂಥದ್ದು ನಮ್ಮ ಭಾವನೆ. ಆಶ್ರಮವನ್ನ ಬಹಳ ಬೆಳೆಸಿದ್ದಾರೆ. ಬಹಳ ದಿವಸಗಳಿಂದ ನಾವು ಕೂಡ ನೋಡ್ಕೋತ ಬಂದಿದ್ದೇವೆ. ಪೂಜ್ಯರು ದರ್ಶನ ಕೊಡ್ತಾರೆ. ಆಮೇಲೆ ಸಂತೆಕಲ್ಲೂರು ಜಾತ್ರೆನೂ ಕೂಡ ಬಂದಿರತಕ್ಕಂಥ ಸಮಯದೊಳಗ ನಮಗೆಲ್ಲ ಭೇಟಿಯಾಗಿರ್ತಕ್ಕಂಥದ್ದು. ಇವತ್ತು ಅವರು ಸಹಜವಾಗಿ ನಾವು ಹಡಸೂರಿ ಹೋಗಿರ್ತಕ್ಕಂಥದ್ದನ್ನ ಪೂಜ್ಯರು ಹೇಳಿದ್ರು, ಇಲ್ಲ ಬರುವಾಗ ತಾವು ಪಾದ ಹಾಕಿ ಬರ್ರಿ ಅಂತ ಕೊಂಡು ಹೇಳಿ. ಇವತ್ತು ಗುರು ಪೌರ್ಣಿಮೆ ಬಹಳ ವಿಶೇಷ. ಎಲ್ಲ ಕಡೆ ಇಡೀ ನಮ್ಮ ಭಾರತ ದೇಶ ತುಂಬಾ ಎಲ್ಲ ಈ ಗುರು ಪೌರ್ಣಿಮೆ ಅಂತಕ್ಕಂಥದ್ದನ್ನ ನಾವೆಲ್ಲ ಆಚರಣೆ ಮಾಡ್ಕೋತಕ್ಕಂಥರಾಗಿದ್ದೇವೆ. ಯಾಕಂದ್ರೆ ಗುರು ಬೇಕ ತಂಗಿ ಗುರು ಬೇಕ ಅಂತ ಕೊಂಡು ಹೇಳಿ ಎಲ್ಲರೂ ಕೂಡ ಪದ ಹಾಡ್ತಾರ. ಎಲ್ಲದಕ್ಕೂ ಗುರು ಬೇಕು. ಗುರು ಅಂದ್ರೆ ದ್ವಾಡ್ದು, ಲಘು ಅಂದ್ರೆ ಸಾಣದು. ಜಗತ್ತೊಳಗೆ ಯಾವ ಶಬ್ದ ದ್ವಾಡ್ದಂತಂದ್ರೆ ಗುರು ಶಬ್ದ. ಯಾಕೆ ಶಬ್ದ ದ್ವಾಡ್ದಂತಂದ್ರೆ ಗುಕಾರಸ್ತೊಂದಕಾರಶ್ಚ ರುಕಾರೋಸ್ತನ್ ನಿರೋಧಕ. ಗುರು ಅಂತಕ್ಕಂಥ ಶಬ್ದ ಭಕ್ತನ ಅಂತರನಿರ್ತಕ್ಕಂಥ ಅಜ್ಞಾನವನ್ನ ಕಳೆದು ರು ಅಂತಕ್ಕಂಥ ಶಬ್ದ ಜ್ಞಾನವನ್ನ ಕೊಡ್ತಕ್ಕಂಥದ್ದೇ ಗುರು. ಆ ಗುರು ಶಬ್ದ ಇರ್ತಕ್ಕಂಥವ್ರೆ ನಮ್ಮ ತಾವರೆಕೆರೆಯ ಪರಮ ಪೂಜೆ ಅಂತಕ್ಕಂಥದ್ದು ನಾವು ಯಾರು ಮರೆಯಬಾರದು. ಎಷ್ಟು ಅವರು ವಿನಯವಂತರದಾರ, ಎಷ್ಟು ತಮ್ಮ ಶಕ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರದಾರ. ಈ ರೀತಿ ಒಳಗೆ ನಡೆಸಿಕೊಂಡ್ರೆ ನಿಜವಾಗಿ ಅವರು ಒಂದು ಪರಮಾತ್ಮನ ಅಂಶಿಗೆ ಹೋದ್ರು ಅಂತಕ್ಕಂಥದ್ದನ್ನ ನಾವ್ಯಾರು ಮರೆಯಬಾರದು. ದೇವಿಯ ಆರಾಧಕರು. ದೇವಿ ನಮಗ ಜಲ್ದಿ ಶಕ್ತಿ ಕೊಡ್ತಾಳ, ಇನ್ನ ಪರಮಾತ್ಮ ಕೊಡುದಿಲ್ಲ. ಯಾಕಂದ್ರೆ ಪರಮಾತ್ಮನ ಹೃದಯ ಕಠಿಣ, ದೇವಿ ಹೃದಯ ಬಹಳ ಸೂಕ್ಷ್ಮ, ಬಹಳ ಮೃದು. ಈಗ ಹುಡುಗರು ಹತ್ತಿದ್ವು ಅಂದ್ರೆ ತಾಯಿ ಎತ್ಕೊಂಡ್ರೆ ಮಾತ್ರ ಸುಮ್ಮನೆ ಇರ್ತಾವ, ತಂದೆ ಎತ್ಕೊಂಡ್ರೆ ಮತ್ತೆ ಹೆಚ್ಚು ಮಾಡ್ತಾವ. ಹಂಗ ಇವತ್ತು ಯಾರಾದ್ರೂ ಬಂದ್ರು ಅಂತಂದ್ರೆ ನಮಗ ನಿಮ್ಮೆಲ್ಲರಿಗೂ ತಾಯಿ ಸ್ವರೂಪ ಯಾರಾದ್ರೂ ಅಂದ್ರೆ ಅವರು ತಾವರೆಕೆರೆ ಪರಮ ಪೂಜೆ ಅಂತಕ್ಕಂಥದ್ದು ನಾವ್ಯಾರು ಮರಿಬಾರ್ದು. ಇಷ್ಟೆಲ್ಲ ಶಿಷ್ಯ ಸಂಪತ್ತನ್ನ ಗಳಿಸಿಕೊಂಡಿರ್ತಕ್ಕಂಥ ಹೊರಗಿದ್ದಾಗ ಕೂಡ ವಿದ್ಯಾ ವಿನಯ ಸಂಪನ್ನ ಅಂತಕ್ಕಂಥ ರೀತಿ ಒಳಗ ಅವರು ತಮ್ಮ ಜೀವನವನ್ನ ಸಾಗಿಸ್ಕೊಂಡು ಬಂದಿರ್ತಕ್ಕಂಥವ್ರು. ಏನೋ ಇರ್ತಕ್ಕಂಥದ್ದನ್ನ ಇಷ್ಟೆಲ್ಲ ಬೆಳೆಸಾರ ಅಂತಂದ್ರೆ ಇವತ್ತು ನಾವು ತಿಳ್ಕೋಬೇಕು. ಕೈಲಾಸ ಯಾರು ನೋಡಿಲ್ಲ, ಕೈಲಾಸ ನಾವ್ ಯಾರು ನೋಡಿಲ್ಲ. ಕಲ್ಯಾಣನು ಬಸವನಿದ್ದ ಕಾಲ ಕಲ್ಯಾಣ ಹೆಂಗಿತ್ತು ನಾವ್ ಯಾರು ನೋಡಿಲ್ಲ. 770 ಗಣಗಳು, 1,96,000 ಗಣಗಳು, ಇಷ್ಟೆಲ್ಲ ಜನ ಇದ್ರಂತ ಅದೇನಾದ್ರೂ ಕಲ್ಯಾಣ ಕೈಲಾಸ ಇತ್ತು ಅಂತಂದ್ರ ಅದು ತಾವರೆಕೆರೆ ಗ್ರಾಮದೊಳಗನ ಈ ಮರದಲ್ಲಿ ಐತಿ ಅಂತಕ್ಕಂಥದ್ದನ್ನ 50 ವರ್ಷದ ಹುಟ್ಟು ಹಬ್ಬ ಅಂದ್ರೆ ಇಡೀ ತಮ್ಮ ಜೀವನವನ್ನ ಹುಟ್ಟಿದ ಮ್ಯಾಲ ಅರ್ಧ ಕಳ್ದಾರ. ದೇವರು ಕೊಟ್ಟಿರ್ತಕ್ಕಂಥ ಆಯುಷ್ ಎಷ್ಟಂತಂದ್ರೆ ನಮಗ 100 ವರ್ಷ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ನನ್ನ ಆರಾಧ್ಯ ದೇವನಾದ ಮಲ್ಲಿಕಾರ್ಜುನ ಬ್ರಹ್ಮರಾಂಬಿಕದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರಲ್ಲಿ ಪಡಮಟ್ಟು ಇವತ್ತಿನ ದಿವಸ ಗುರು ಪೂರ್ಣಿಮೆ. ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಕೂಡ ಗುರುಗಳ ಬಹಳಷ್ಟು ಅವಶ್ಯ ಇರುವಂಥದ್ದು. ಹಂಗಾಗಿ ಪ್ರತಿಯೊಬ್ರು ಕೂಡ ಗುರುವಿನ ನೆನೆಸುವಂತ ದಿವಸ ಇವತ್ತ. ಹಂಗಾಗಿ ತಾವೆಲ್ಲರೂ ಕೂಡ ಗುರುವಿನ ಮೇಲೆ ಬಹಳಷ್ಟು ಆಸಕ್ತಿ ಇಟ್ಟುಕೊಂಡು ನಿಮ್ಮ ಧರ್ಮದ ನಿಮ್ಮ ಗುರುಗಳನ್ನ ಆರಾಧನೆ ಮಾಡುವಂತ ದಿವಸ ಇವತ್ತ. ಹಂಗಾಗಿ ತಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಮರಿ ಹೋಗ್ಬೇಕು ಅನ್ನುವಂತ ಮಾತನ್ನ ಇವತ್ತಿನ ದಿವಸ ಹೇಳುವಂಥದ್ದು. ಇವತ್ತಿನ ದಿವಸದಲ್ಲಿ ಈ ಸಮಾಜಕ್ಕೆ ಕೊಡಬೇಕಾಗಿದ್ದು ಒಂದೇ ಒಂದು ಸಲಹೆ ಏನು ಅಂತ ಕೇಳಿದ್ರೆ, ಪ್ರತಿಯೊಬ್ರು ಕೂಡ ತಮ್ಮ ಧರ್ಮದಲ್ಲಿ ತಮ್ಮ ಆಚರಣೆಗಳನ್ನು ಆಚರಿಸಬೇಕು.
ಅದರ ಜೊತೆಗೆ ಇನ್ನೊಂದು ಧರ್ಮಕ್ಕೂ ಕೂಡ ನೀವೆಲ್ಲರೂ ಆಧಾರದಿಂದ ಕಾಣಬೇಕು ಅನ್ನುವಂತ ಮಾತನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿ, ಪ್ರತಿಯೊಂದು ದಿವಸದಲ್ಲಿನೂ ಕೂಡ ಪ್ರತಿಯೊಂದು ತಾಯಿ ತಂದೆಗೆ ಹೇಳುವಂತದ್ದಿಷ್ಟೇ, ನನ್ನ ಮಗನಿಗೆ ಒಂದು 100 ಎಕರೆ ಆಸ್ತಿ ಗಳಿಸಿಟ್ಟು, ನನ್ನ ಮಗನಿಗೆ ಒಂದು ಬಂಗಾರ ಬೆಳ್ಳಿ ಗಳಿಸಿಟ್ಟು ನಾವು ಹೋಗ್ಬೇಕು ಅನ್ನುವಂತ ಮನಸ್ಥಿತಿ ಯಾರಲ್ಲಿ ಇದ್ರೆ ಅದು ತೆಗೆದು ಹಾಕ್ರಿ. ಇವತ್ತಿನ ದಿವಸ ನಾವೇನಾದ್ರೂ ಮಾಡ್ಬೇಕಾಗಿದ್ರೆ ಏನು ಅಂತ ಕೇಳಿದ್ರೆ, ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಸಂಸ್ಕೃತಿ ಕೊಡುವಂಥದ್ದು, ಒಂದು ಒಳ್ಳೆ ವಿದ್ಯೆ ಕೊಡುವಂಥದ್ದು, ಒಂದು ಒಳ್ಳೆ ಮಾರ್ಗದಾಗ ಹೋಗುವಂತ ವ್ಯವಸ್ಥೆ ಇದ್ದಾಗ ಅವರು 100 ಎಕರೆ ಎಲ್ಲ ಅವ್ರ ಮುಂದೆ 1000 ಎಕರೆ ಗಳಿಸುವಂತ ವ್ಯಕ್ತಿಗಳು ಆಗ್ತಾರ ಅನ್ನುವಂತ ಮಾತನ್ನು ಕೂಡ ಇವತ್ತಿನ ಸಂದರ್ಭದಲ್ಲಿ ಹೇಳುವಂಥದ್ದು. ಅದಕ್ಕಾಗಿ ಪ್ರತಿಯೊಬ್ರು ನಾವು ವಿಚಾರ ಮಾಡ್ಬೇಕಾಗಿದ್ದು ಒಂದೇ, ಯಾರಾದ್ರೂ ಯಾರನ್ನು ಪೂಜಾ ಮಾಡುವಂಥದ್ದು ಒಂದು ಸೈಡ್ ಇರ್ಲಿ, ಆದ್ರೆ ನಾವು ಅನ್ಕೋಬೇಕಾಗಿದ್ದು ನಮಗೆ ಯಾವುದು ಈ ಸಮಾಜದಲ್ಲಿ ಗೊತ್ತಿರೋದಿಲ್ಲೋ ಅದನ್ನ ತಿಳಿಸ್ಕೊಡ್ತಾರಲ್ಲ ಅವರು ನಮ್ಮ ಗುರುಗಳು ಅನ್ನುವಂತ ಮಾತನ್ನು ಕೂಡ ನಾವು ಎದುರಿಟ್ಕೋಬೇಕು. ಒಳ್ಳೆ ಗುರು ಇದ್ದಾಗ ನಮ್ಮ ಗುರಿಗಳನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಕೂಡ ಇವತ್ತು ನಾವು ನೆನೆಸ್ಬೇಕು. ಹಂಗಾಗಿ ಪ್ರತಿಯೊಬ್ರು ಕೂಡ ಆ ಮಕ್ಕಳ ಪೋಷಣೆ ಒಳಗೆ ನಾವೆಲ್ಲರೂ ಕೂಡ ದೊಡ್ಡವರು ಮನೆ ಜವಾಬ್ದಾರಿಗಳೆಲ್ಲ ಪಾಲ್ಗೊಳ್ಬೇಕು. ಅಷ್ಟೇ ಜವಾಬ್ದಾರಿಯಿಂದ ಆ ಮಕ್ಕಳು ಕೂಡ ಆ ತಂದೆ ತಾಯಿ ಮನಸ್ಥಿತಿಯನ್ನ ಅರ್ಥಕೊಂಡು ಅವರೆಲ್ಲ ಮುಂದಿನ ದಿನಮಾನದಾಗ ಉನ್ನತ ಸ್ಥಾನದಾಗ ಬರ್ಲಿ ಅನ್ನುವಂತ ಮಾತನ್ನ ಹೇಳಿ ಇವತ್ತು ನಾನು ಈ ಗುರು ಪೂರ್ಣಿಮಾದ 2 ಮಾತುಗಳು ಆಶೀರ್ವಚನವನ್ನ ವಿರಾಮಗೊಳಿಸ್ತೇನೆ.